ಪಂಚಭೂತಗಳಲ್ಲಿ ಪವಿತ್ರವಾದದ್ದು ಅಗ್ನಿ. ಈ ಅಗ್ನಿ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳಿದ್ರೆ ಪಾಪ ಬರುತ್ತೆ. ಸತ್ಯ ಹೇಳು ಪಾರ್ವತಿ. ನನ್ನ ಮಾತು ಕಿವಿಗೆ ಬೀಳಲಿಲ್ಲ. ಆ ಮಗು ಯಾರದ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಆದಿ, ಏನಪ್ಪ ವಿದ್ಯಾವಂತ ಹುಡುಗ ನೀನು ಸುಳ್ಳು ಹೇಳ್ತಾ ಇದೀಯಾ? ಪಾರ್ವತಿ, ನಾನು ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀನೀಗ ಸತ್ಯ ಹೇಳಲಿಲ್ಲ, ನನ್ನ ಮೇಲೆ ಆಣೆ. ಹೌದು ಅಪ್ಪವ್ರೆ, ಆ ಮಗು ನಂದೆ. ನಮ್ಮ ಪುಟಾಣಿ ನಾನು ಹೆತ್ತ ಮಗುನೆ. ಕೂತ್ಕೊಂಡ್ಬಂತು. ಎಲೆ ಚೆನ್ನಾಗಿದೆ. ದಾಮಿನಿ ಫೋನ್ ಮಾಡಿದಾಳೆ. ಹೇಳು ದಾಮಿನಿ. ಭಾವ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಮುಖ್ಯವಾದ ವಿಷಯನಾ? ಏನದು? ಭಾವ, ಜನನಿ ನಮ್ಮನ್ನೆಲ್ಲ ಬಿಟ್ಟು ಬಂಗಾರಿನೂ ಕರ್ಕೊಂಡು ದುಬೈಗೆ ಹೋಗ್ತಾಳಂತೆ. ಏನಮ್ಮ ಹೇಳ್ತಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ದುಬೈಗೆ ಹೋಗುವಂಥದ್ದು ಏನಾಗಿದೆ ಅವರಿಗೆ? ಅಲ್ಲ, ಇಂಥ ನಿರ್ಧಾರ ಯಾಕೆ ತಗೋಬೇಕು? ಇದು ವೀರಯ್ಯನಿಗೆ ಅಖಿಲನಿಗೆ ಗೊತ್ತಾ? ಅವ್ರು ಏನು ಹೇಳಿಲ್ವಾ? ಗೊತ್ತು ಭಾ. ಜನನಿ ವಿಷಯನ ರಘು ಹತ್ರ ಈಗಲೇ ಹೇಳೋ ಅಂತ ಅವಸರ ಏನಿತ್ತು ದಾಮಿನಿ? ಅವ್ರ ಹೆಲ್ತ್ ಸೂಕ್ಷ್ಮ. ಅವ್ರ ಗಾಬರಿ ಆದ್ರೆ ಅವ್ರನ್ನ ಸಮಾಧಾನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು ತಾನೆ? ಮತ್ತೆ ಯಾಕೆ ಹೇಳಿದೆ? ಸಮಯ ನೋಡಿ ನಾನೇ ಹೇಳ್ತಿದ್ದೆ, ನಾನೇ ವಿಷಯ ತಿಳಿಸ್ತಿದ್ದೆ. ನನಗೂ ಒಂದು ಮಾತು ಹೇಳ್ದೆ, ನೀನ್ ಯಾಕೆ ಫೋನ್ ಮಾಡಿದೆ? ಅಕ್ಕ, ಅದು ನಮ್ಮ ಕೈಲಿ ಜನನಿನ ದುಬೈಗೆ ಹೋಗೋದನ್ನ ತಡೆಯೋಕ್ಕಾಗಲಿಲ್ವಲ್ಲ, ಅದಕ್ಕೆ ಭಾವನ್ಗೆ ಹೇಳಿದ್ರೆ ಅವ್ರಿಗೇನಾದರೂ ಮಾಡಿ ಜನನಿ ಹೋಗೋದನ್ನ ತಡೀತಾರೇನೋ ಅಂತ ಭಾವಂಗೆ ಫೋನ್ ಮಾಡಿದೆ ಅಕ್ಕ. ರಘು ಇನ್ನೂ ಲೈನಲ್ಲೇ ಇದ್ದಾರಾ? ಹ್ಞೂ ಅಕ್ಕ. ನಾನು ಮಾತಾಡ್ತಿರೋವಾಗಾದ್ರೂ ಫೋನ್ ಕಟ್ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ಫೋನ್ ಇನ್ನೂ ಆನಲ್ಲೇ ಇಟ್ಟಿದೀಯಾ? ಅಖಿಲ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ನೀನೇನು ಗಾಬರಿ ಆಗ್ಬೇಡ, ನಾನು ಆರಾಮಾಗಿದ್ದೀನಿ. ಐ ಆಮ್ ಓಕೆ. ಸಾರಿ ರಘು, ನನ್ನ ಕ್ಷಮಿಸ್ಬಿಡಿ. ನಿಮ್ಮಿಂದ ವಿಷಯ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನಿನ್ನ ಉದ್ದೇಶ ನನಗೆ ಅರ್ಥ ಆಗುತ್ತೆ ಅಖಿಲ. ಆದರೆ ಜನನಿ ಹೋಗ್ತಿರೋದು ಅವಳು ಗಂಡನ ಹತ್ರ ತಾನೆ. ಹೋಗ್ಬೇಡ ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಹೇಳಿದ್ರು ಕೇಳೋ ಮನಸ್ಥಿತಿ ಅವಳಿಗಿರಲ್ಲ. ಸರಿ, ಒಂದು ಕೆಲಸ ಮಾಡ್ತೀನಿ, ಪ್ರೀತಿಗೆ ಫೋನ್ ಮಾಡಿ ಮಾತಾಡ್ಲಾ? ಈಗಲೇ ಬೇಡ ರಘು. ಹೇಗೂ ನಾಳೆ ನಾವೆಲ್ಲ ಅರಸನಕೋಟೆಗೆ ಬರ್ತಿದ್ದೀವಲ್ಲ, ಪ್ರೀತಿಗೆ ಫೋನ್ ಮಾಡಿ ನಾವಿಬ್ಬರು ಅವನ ಹತ್ರ ಮಾತಾಡೋಣ. ಅವನೇ ದುಬೈಯಿಂದ ಇಲ್ಲಿಗೆ ಬಂದ್ಬಿಟ್ರೆ ಜನನಿ ಅಲ್ಲಿಗೆ ಹೋಗೋ ಪ್ರಮೇಯನೇ ಇರಲ್ಲ ಅನ್ನೋದನ್ನ ಅರ್ಥ ಮಾಡಿಸಿ ಹೇಳೋಣ, ಮನವರಿಕೆ ಮಾಡಿಕೊಡೋಣ. ಸರಿ ಸರಿ ಅಖಿಲ, ಆದರೆ ನೀನು ಅಪ್ಸೆಟ್ ಆಗಬೇಡ. ಅಷ್ಟಕ್ಕೂ ಜನನಿ ದುಬೈ ಹೋಗೋಂಥ ಅರ್ಜೆಂಟ್ ಏನಿದೆ? ಅದು ನನಗೂ ಗೊತ್ತಿಲ್ಲ ರಘು.
ಅದು ಅವಳ ಪರ್ಸನಲ್ ಮ್ಯಾಟರ್, ತೀರಾ ವೈಯಕ್ತಿಕವಾದ ವಿಷಯ. ನಾನು ತುಂಬ ಪ್ರೆಸ್ ಮಾಡಿ ಕೇಳೋಕ್ಕಾಗಲ್ಲಲ್ಲ. ಸರಿ ಬಿಡು, ನೀನು ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸರಿ ರಘು. ನೀನು ಹುಷಾರು. ಸರಿ ರಘು. ನೋಡಿದ್ಯಾ ಪಾರ್ವತಿ, ನಾನಾಗಲೇ ಹೇಳಲಿಲ್ವಾ ಸುಳ್ಳಿಗೆ ಆಯಸ್ಸು ಕಮ್ಮಿ ಅಂತ ಹೇಳಿ. ನೀನೇ ನಿನ್ನ ಬಾಯರ ಸತ್ಯನ ಒಪ್ಕೊಂಡೆ ನೀನು. ನಾನು ಅರಸನ ಕೋಟೆಗೆ ಬಂದ ದಿವಸನೇ ನಿನ್ನ ಜನನಿ ಮಧ್ಯೆ ಸಣ್ಣ ಬಿರುಕನ್ನು ಗಮನಿಸಿದೆ. ನಿಮ್ಮಿಬ್ಬರಲ್ಲಿರ್ತಕ್ಕಂಥ ಮನಸ್ತಾಪ ಚೆನ್ನಾಗಿರ್ಲಿಲ್ಲ. ಅದು ನನಗೆಲ್ಲೋ ಅನುಮಾನ ಕಾಡ್ತಾ ಇತ್ತು, ವಾತಾವರಣ ಸರಿ ಇಲ್ವಲ್ಲ ಅಂಥೇಳಿ. ಅದಾದ್ಮೇಲೆ ಆ ಮಗುಗೆ ಊಟ ಮಾಡಿಸೋವಾಗ, ನೆತ್ತಿಗತ್ತಾಗ, ಆ ಮಗುಗೆ ನೀರು ಕುಡಿಸೋವಾಗ ಪ್ರತಿ ಹಂತದಲ್ಲೂ ನೀನು ಆ ಮಗುಗೆ ಅಕ್ರೆ ತೋರಿಸ್ತಾ ಇದ್ದೆ. ಜನನಿಯ ಮುಖದ ಬದಲಾವಣೆ ಕಾಣ್ತಾ ಇತ್ತು. ಅಲ್ಲಿಗೆ ಗೊತ್ತಾಯಿತು ನಿಮ್ಮಿಬ್ಬರ ಮನಸ್ತಾಪಕ್ಕೆ ಮಗು ಕಾರಣ ಇರಬಹುದೇನೋ ಅಂತ. ಅದಾದ್ಮೇಲೆ ನಿನ್ನನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ. ಆ ಮಗು ಮೇಲೆ ಜನನಿಗಿಂತಲೂ ನಿನಗೆ ಹೆಚ್ಚಿಗೆ ಕಾಳಜಿ, ಪ್ರೀತಿ ಕಾಣಿಸ್ತಾ ಇತ್ತು. ಇಲ್ಲಿಗೆ ಬಂದ್ಮೇಲೆ ಅದು ಹಾಗೆ ಮುಂದುವರಿತಾ ಹೋಯಿತು. ಪುಟಾಣಿಗೆ ಅಪಘಾತ ಆಗೋ ಸಂದರ್ಭದಲ್ಲಿ ನಿನ್ನ ಜೀವನ ಒತ್ತೆ ಇಟ್ಟು ನೀನು ಬಂದು ಆ ಮಗುನ ಕಾಪಾಡಿದೆ. ಆ ಮಗು ಮೇಲೆ ನಿನಗಿರ್ತಕ್ಕಂಥ ಅತಿಯಾದ ಪ್ರೀತಿಯಿಂದ ಜನನಿನ ಹೊಡೆಯೋದಕ್ಕೆ ಕೈ ಎತ್ತದೆ. ಇದನ್ನೆಲ್ಲ ಗಮನಿಸಿದಾಗ ಮಗು ಜನನಿದಲ್ವೇನೋ, ನಿಂದೇ ಆಗಿರ್ಬೋದೇನೋ ಅನ್ನೋ ಒಂದು ಸಣ್ಣ ಅನುಮಾನ ನನಗೆ ಕಾಡಕ್ಕೆ ಶುರುವಾಯಿತು. ಆದರೆ ಈಗ ನಿನ್ನ ಬಾಯಿಂದ ಬಂದ ಮೇಲೆ ನನಗದು ಖಾತ್ರಿ ಆಯಿತು. ಪಾರ್ವತಿ, ನಿನ್ನ ಮಾತಿನ ಪ್ರಕಾರ ಆ ಮಗು ನಿಂದೇ ಆಗಿದ್ರೆ ಅದನ್ನ ಯಾಕೆ ಜನನೇ ಮಗು ಅಂತ ಹೇಳ್ತಾ ಇದೆಯಾ? ಯಾಕೆಲ್ಲರೂ ಅದನ್ನ ನಂಬ್ತಾ ಇದ್ದಾರೆ? ಹಾಗಾದ್ರೆ ಜನನಿ ಮಗು ಎಲ್ಲಿ? ಅದು ಯಾರ ಹತ್ರ ಇದೆ? ಯಾರು ಬೆಳೆಸ್ತಾ ಇದ್ದಾರೆ ಅದನ್ನ? ಜನನಿ ಮಗು ಉಳಿಲಿಲ್ಲ. ಏನ್ ಹೇಳ್ತಿದ್ಯಮ್ಮ ನೀನು? ಜನನಿ ಮಗು ಸತ್ತೋಯ್ತು. ಈ ವಿಷಯ ನನಗೆ ಗೊತ್ತಾಗದೆ ಇದ್ರೆ ಚೆನ್ನಾಗಿರ್ತಿತ್ತೇನೋ. ನಾನೇ ಕೇಳಿ ಸಮಾಧಾನ ಮಾಡ್ಕೊಳ್ಳಿ ಅಪ್ಪವ್ರೆ. ಈ ವಿಷಯ ನಮ್ಮ ಜನನಿಗೆ ಗೊತ್ತಿಲ್ಲ. ಬರೀ ಜನನಿಗೆ ಮಾತ್ರ ಅಲ್ಲ, ಬೇರೆ ಇನ್ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಜನನಿ ಮಗು ಮೇಲೆ
ಪ್ರಾಣನೇ ಇಟ್ಕೊಂಡಿದ್ಲು. ಹೀಗಿರುವಾಗ ಅವಳ ಮಗು ಹುಟ್ಟಾನೆ ಸತ್ತೋಯ್ತು ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಬದುಕ್ತಾ ಇರ್ಲಿಲ್ಲ. ಅದಕ್ಕೆ ನನ್ನ ಮಗುನ ಅವಳ ಮಡ್ಲಿಗೆ ಹಾಕ್ದೆ ಅಪ್ಪವ್ರೆ. ಅವತ್ತಿಂದ ನನ್ನ ಮಗು ಜನನಿ ಮಡ್ಲಲ್ಲಿ ಬೆಳೀತಾ ಇದೆ. ಈ ವಿಷಯ ಅತ್ಯಮ್ಮಂಗಾಗ್ಲಿ ಜನನಿಗಾಗ್ಲಿ ಗೊತ್ತಾಗ್ಬಾರ್ದು ಅಂತ ಇಷ್ಟು ವರ್ಷ ಈ ಸತ್ಯನ ಮುಚ್ಚಿಟ್ಟಿದ್ದೆ ಅಪ್ಪವ್ರೆ. ಆದ್ರೆ ಇವತ್ತು ನಿಮಗೆ ಗೊತ್ತಾಗೋಯ್ತು. ಎಂಥ ತ್ಯಾಗಿನಮ್ಮ ನೀನು, ಎಂಥ ತ್ಯಾಗಿನಮ್ಮ. ಪ್ರತಿ ಸಲ ನೀನು ನನ್ನನ್ನು ಗೆಲ್ತಾನೇ ಹೋಗ್ತೀಯಲ್ಲಮ್ಮ ನೀನು. ನಿನ್ನಂತ ಹೆಣ್ಣು ಮಕ್ಕಳಿಂದ ಇಡೀ ಸ್ತ್ರೀ ಕುಲಕ್ಕೆ ಗೌರವಮ್ಮ. ನೀನು ಮಾಡಿರೋ ಈ ತ್ಯಾಗ ನಾನು ಹೇಗೆ ಕೈ ಮುಗಿಬೇಕು ಅಷ್ಟು, ಇನ್ನೇನು ಮಾತು ಬರ್ತಿಲ್ಲ ನನ್ನಿಂದ. ತುಂಬಾ ದೊಡ್ಡ ಗುಣ ನಿನಗೆ, ತುಂಬಾ ದೊಡ್ಡ ಗುಣ. ಅರಸನ ಕೋಟೆಗೆ ತಕ್ಕ ಸೊಸೆಯಮ್ಮ ನೀನು. ಆ ಕುಟುಂಬದ ಗೌರವನ ಹೇಗೆ ಕಾಪಾಡ್ತಾ ಇದೀಯ. ಹೆಮ್ಮೆ ಆಗತ್ತೆ ನೀನು ನೋಡ್ತಾ ಇದ್ರೆ, ನನಗೆ ಹೆಮ್ಮೆ ಆಗತ್ತೆ ಪಾರ್ವತಿ. ಪಾಪ ಜನನಿ, ಅವಳು ಗೊತ್ತಿಲ್ಲಲ್ಲ ಆ ಮಗು ನಿಂದು ಅಂತ. ತನ್ನದೇ ಅನ್ಕೊಂಡು ಪ್ರೀತಿ ಮಾಡ್ತಿದ್ದಾಳೆ. ನೀನು ವಾತ್ಸಲ್ಯದಿಂದ ನಿನ್ನ ಮಗು ಹತ್ರ ಹೋಗುವಾಗ್ಲಿಲ್ಲ, ನಿನ್ನಿಂದ ಅವಳು ದೂರ ಮಾಡ್ತಿದ್ದಾಳೆ. ಆ ನೋವನ್ನ ನೀನು ಹೇಗೆ ಸಹಿಸ್ಕೋತಿಯಮ್ಮ? ಯಾವ ತಾಯಿಯಿಂದನೂ ಸಹಿಸ್ಕೊಳಕ್ಕಾಗೋದಿಲ್ಲ. ನೀನು ಹೇಗೆ ಸಹಿಸ್ಕೋತೀಯ? ಅಪ್ಪವ್ರೆ, ಈ ವಿಷಯ ಏನಾದ್ರೂ ಜನರಿಗೆ ಗೊತ್ತಾದ್ರೆ ಅವಳು ಯಾವ ಕಾರಣಕ್ಕೂ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಈ ವಿಷಯನ ಅವಳಿಗೆ ಹೇಳ್ಬೇಡಿ. ಪುಟಾಣಿ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಹೀಗಿರುವಾಗ ಪುಟಾಣಿ ಅವಳ ಮಗಳಲ್ಲ, ನನ್ನ ಮಗಳು ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಅಪ್ಪವ್ರೆ. ಹಾಗಾದ್ರೆ ಆ ಮಗುನ ಬಿಟ್ಟಿರೋ ಶಕ್ತಿ ನಿನಗಿದೆಯಾ ಪಾರ್ವತಿ? ಆ ಮಗು ನಿನ್ನಿಂದ ದೂರ ಹೋದ್ರೆ ನೀನ್ ನೆಮ್ಮದಿಯಾಗಿ ಬದುಕಿರೋಕ್ ಸಾಧ್ಯನಾ ಪಾರ್ವತಿ? ಈ ನಿನ್ನ ಕಣ್ಣೀರು ಕಷ್ಟಗಳಿಗೆ ನಾನು ಅಂತ್ಯ ಹಾಡ್ತೀನಿ. ಮಗು ನಿನ್ನದೇ ಅನ್ನೋ ಸತ್ಯನ ಎಲ್ಲರನ್ನು ಕರೆದು ನಾನು ಹೇಳ್ತೀನಿ.
ಯಾಕೆ ಅಳ್ತಾ ಇದೆಯಾ? ಜನನಿ ವಿಷಯಕ್ಕ? ಹೌದು ಅಪ್ಪರೇ, ನಮ್ಮ ಪಾರ್ವತಿ ತಾನು ಹೆತ್ತ ಮಗುನ ಜನನಿ ಮಡಿಲಿಗೆ ಹಾಕಿದ್ಲು. ಆದರೆ ಜನನಿ ಆ ಸತ್ಯ ಗೊತ್ತಿಲ್ಲದೆ ಆ ಮಗುನ ಪಾರ್ವತಿಯಿಂದಲೇ ದೂರ ಇಟ್ಟಿದ್ದಾಳೆ. ಆ ಮಗುನ ಪಾರ್ವತಿ ಹತ್ರ ಸುಳಿಯೋದಕ್ಕೂ ಬಿಡ್ತಿಲ್ಲ. ಅದಕ್ಕೆ ಊಟ ಮಾಡಿಸೋದು, ಆಟ ಆಡಿಸೋದು ಎಲ್ಲ ಜನನಿನೇ ಮಾಡ್ತಿದ್ದಾಳೆ. ಇದಕ್ಕೆಲ್ಲ ಅವ್ರು ಚಿಕ್ಕಮ್ಮನೇ ಕುಮ್ಮಕ್ಕೆ ಕೊಡ್ತಿರೋದು. ಆದರೆ ಪಾಪ ನಮ್ಮ ಪಾರ್ವತಿ ಇದನ್ನೆಲ್ಲ ನೋಡಿ ಎಷ್ಟು ಸಂಕಟ ಪಡ್ತಿದ್ಲು ಅಂತ ನನಗೆ ಗೊತ್ತು. ಆದರೂ ಜನನಿ ಮೇಲೆ ಅವಳು ಕೋಪ ಇಲ್ಲ. ಇವತ್ತಲ್ಲ ನಾಳೆ ಜನನಿ ಜೊತೆ ಅವಳು ಸರಿ ಹೋಗ್ಬೋದು ಅಂತ ಕಾಯ್ತಾನೇ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಜನನಿ ಮಗುನ ಕರ್ಕೊಂಡು ವಿದೇಶಕ್ಕೆ ಹೊರಟಿದ್ದಾಳಲ್ಲ, ಆಗೇನಾದರೂ ಆಗ್ಬಿಟ್ರೆ ನಮ್ಮ ಪಾರ್ವತಿ ಗತಿ ಏನು? ದೊಡ್ಡ ಯಜಮಾನರು ತಮ್ಮ ಮಗುನ ಬಿಟ್ಟು ಹೇಗಿರ್ತಾರೆ? ನಾವು ನೀವು ಕೂಡ ಅಷ್ಟೇ ಅಲ್ವಾ? ಪುಟಾಣಿನ ದೂರ ಮಾಡಿಕೊಂಡು ಈ ಮನೆಯಲ್ಲಿ ಖುಷಿಯಿಂದ ಇರೋಕ್ಕಾಗತ್ತಾ? ನೆನೆಸ್ಕೊಂಡ್ರೆ ಮನ್ಸಿಗೆ ಯಾರೋ ಕೊಡ್ಲಿ ತೊಗೊಂಡು ಹೊಡೆದಂಗೆ ಆಗುತ್ತೆ ಅಪ್ಪರೆ. ತಡ್ಕೊಳಕ್ಕಾಗ್ತಿಲ್ಲ. ಹನುಮಂತು, ನಿನ್ಗೆ ಎಷ್ಟು ನೋವಾಗ್ತಿದೆಯೋ ನನಗೂ ಅಷ್ಟೇ ನೋವಾಗ್ತಿದೆ. ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡು ನಿನ್ನ ದುಃಖನ ಹೊರಗೆ ಹಾಕ್ತಿದ್ಯಾ. ಆದರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಖಿಲ ಅಲ್ಲಿದ್ದಾಳೆ. ಇಲ್ಲಿ ಸದ್ಯಕ್ಕೆ ದೊಡ್ಡವರು ಅಂತ ಇರೋದು ನಾವಿಬ್ಬರೇ. ಖುಷಿ ಆಗಲಿ ದುಃಖ ಆಗಲಿ ನಾವೇ ಹೇಳ್ಕೋಬೇಕು, ಕೇಳ್ಕೋಬೇಕು, ಸಮಾಧಾನ ಪಟ್ಕೋಬೇಕು ಅಷ್ಟೆ. ಮನುಷ್ಯ ಸಂಬಂಧಗಳೇ ಹೀಗೆ ಅಪ್ಪೋರೆ, ಆಗಾಗ ಬದಲಾಗ್ತಿರುತ್ತಲ್ವ. ನಾವು ಯಾರನ್ನು ಹೆಚ್ಚು ಇಷ್ಟಪಡ್ತೀವೋ ಅವರೇ ನಮ್ಮಿಂದ ದೂರ ಆಗ್ತಾರೆ ಅಂತ ಕೇಳಿದ್ದೆ. ಆದರೆ ಇವತ್ತು ಅದೇ ನಿಜ ಆಗ್ತಿದೆ. ಮಕ್ಕಳನ್ನ ನಾವೆಷ್ಟು ಹಚ್ಕೊಂಡಿರ್ತೀವಿ ಅಂತ ಅವಕ್ಕೆ ಯಾಕೆ ಅರ್ಥ ಆಗಲ್ಲ? ಸಮಯ ಸಂದರ್ಭನೇ ಅವ್ರಿಗೆಲ್ಲ ಅರ್ಥ ಮಾಡಿಸುತ್ತೆ ಹನುಮಂತು. ಅಷ್ಟಕ್ಕೂ ಜನನಿ ದೂರ ಹೋಗ್ತೀನಿ ಅಂತ ಹೇಳಿದಾಳೆ ಅಷ್ಟೇ, ಇನ್ನೂ ಹೋಗಿಲ್ವಲ್ಲ. ಹೋಗ್ತೀನಿ ಅಂತ ನಿರ್ಧಾರ ಮಾಡಿರೋದು ಕೂಡ ನಮ್ಮಿಂದ ಅರ್ಧ ದೂರ ಹೋದಂಗೆ ಅಲ್ವಾ ಅಪ್ಪರೇ? ಇದರಿಂದ ಅದೇನಾದರೂ ಆಗಲಿ, ಅದೇನು ನಡೆಯುತ್ತೋ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಬೇಡ ಅಪ್ಪವ್ರೆ, ನಿಮ್ ಕಾಲಿಗೆ ಬಿದ್ದು ಕೇಳ್ತೀನಿ, ದಯವಿಟ್ಟು ಸತ್ಯ ಹೇಳ್ಬೇಡಿ. ಎದ್ದಾಳಮ್ಮ ಮೇಲೆ, ಎದ್ದಾಳಮ್ಮ ಮೇಲೆ. ಆಯ್ತು, ನಿನ್ನಂತೆ ಆಗಲಿ, ನಾನು ಹೇಳಲ್ಲ. ಆದರೆ ಆ ಮಗು ನಂದೆ ಅನ್ನೋ ಸತ್ಯನ ನೀನೇ ನಿನ್ನ ಬಾಯಿಂದ ಮನೆ ಎಲ್ಲ ಸದಸ್ಯರಿಗೂ ಹೇಳಬೇಕು. ನೀನೀಗ ನನ್ನ ಕಾಲು ಹಿಡ್ಕೊಂಡ್ರು ನಾನು ಕೇಳಲ್ಲ, ಕೈ ಮುಗಿದ್ರು ನಾನು ಕೇಳಲ್ಲ. ಯಾಕೆಂದ್ರೆ ನನ್ನ ಸ್ವಭಾವ ನಿನಗೆ ಗೊತ್ತಿದೆ. ಊರಲ್ಲಿ ಯಾರಿಗೆ ಅನ್ಯಾಯ ಆದರೂ ಅಲ್ಲೋಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋನು ವೀರಯ್ಯ ದೇವ. ನೀನು ನನ್ನ ಪಾರ್ವತಿ, ನನ್ನ ಮಗಳಲ್ವಮ್ಮ ನೀನು. ನಿನಗೆ ಅನ್ಯಾಯ ಆಗ್ತಿದ್ರೆ ನಾನು ನುಂಗ್ಕೊಂಡು ಸುಮ್ಮನೆ ಇರಬೇಕಾ? ನಿನಗೆ ನ್ಯಾಯ ಕೊಡಿಸ್ಬೇಕು ತಾನೇ? ನಾನು ನಿನಗೆ ಗಡುವು ಕೊಡ್ತಾ ಇದ್ದೀನಿ. ನಾಳೆ ಇದೇ ಸಮಯದಲ್ಲಿ ಗಡಿಯಾರದ ಮುಳ್ಳು ಹೇಗೆ ಬದಲಾಗುತ್ತೋ ಹಾಗೆ ನಿನ್ನ ಮನಸ್ಸು ಬದಲಾಗಿ ನಿನ್ನ ಬಾಯಿಂದ ನೀನೇ ಸತ್ಯ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ, ನನಗೂ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಬೇರೆ ಮಾರ್ಗನೇ ಇಲ್ಲ. ನಾನೇ ಹೇಳಬೇಕು, ಈ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕಬೇಕು. ಅದು ನನ್ನ ಕರ್ತವ್ಯ, ನನ್ನ ಧರ್ಮ. ಹೇಳಲಿಲ್ಲ ಅಂದರೆ ಸತ್ಯ ಹೇಳಕ್ಕೆ ನಾನು ಯಾವತ್ತೂ ಹಿಂಜರಿದವನಲ್ಲ. ಸಲಹೆ ಕೊಟ್ಟಿದ್ದೀನಿ, ನೀನು ಹೇಳ್ತೀಯಾ ನಾನು ಹೇಳ? ನಿರ್ಧಾರ ನಿಂದು.
ಹೊತ್ತಲ್ಲಿ ನೀವು 3 ಜನ ಏನು ಮಾತಾಡ್ತಿದ್ರಿ ಇಲ್ಲಿ? ಅದು ಆದಿನೂ ಪಾರ್ವತಿನೂ ಚಳಿ ಕಾಯಿಸ್ಕೋತಾ ಇದ್ರು. ಸರಿ, ನಾನು ಹಾಗೆ ಓಡಾಡ್ತಿದ್ದೆ. ಸುಮ್ಮನೆ ನಾನು ಹೋಗಿ ಜೊತೆಯಲ್ಲಿ ಮೈ ಬೆಚ್ಚಗೆ ಮಾಡ್ಕೊಂಬಂದೆ ಅಷ್ಟೇ, ಇನ್ನೇನಿಲ್ಲಲ್ಲ. ಆದರೆ ವಿಷಯ ಏನೋ ಗಂಭೀರವಾಗಿದ್ದಾಗಿತ್ತು. ಅದೇ ಸಂಸ್ಥೆ ವಿಚಾರವಾಗಿ ಆದಿ ಹತ್ರ ಮಾತಾಡ್ತಿದ್ದೆ. ಸಂಸ್ಥೆ ವಿಷಯ ಅಂದಮೇಲೆ ಸ್ವಲ್ಪ ಗಂಭೀರವಾಗಿ ಇರುತ್ತಲ್ವಾ? ಏನಪ್ಪ ಆದಿ? ಹೌದು ಮಾವ, ಅದೇ ಅಮ್ಮ, ಅದೇ ಮಾತಾಡ್ತಾ ಇದ್ವಿ. ಈ ಚಳಿಯಲ್ಲಿ ನೀನೇನು ಒಳ್ಳೆ ಪ್ರಿನ್ಸಿಪಲ್ ಥರ ನನ್ನನ್ನು ಪ್ರಶ್ನೆ ಮಾಡ್ತಾ ನಿಂತಿದ್ದೆ. ನಡಿಯಮ್ಮ ಒಳಗೆ, ಬಾಮ್ಮ ಇಲ್ಲಿ. ಅಯ್ಯೋ